Sarvebhyo Namo Namaha. Welcome to Isha Predictions. Welcome to the episode 10 of Decoding Venkateshwara Suprabhatam with Isha. The fourth shloka. Tava Suprabhatam Aravindalochane Bhavatu Prasanna Mukha Chandramandale Vidishankaredra Vinithabhi Archite Vrishashailendranath Daitye ದಯಾನಿದೆ. ಈ 4ನೇ ಶ್ಲೋಕದಲ್ಲಿ ಶ್ರೀ ಲಕ್ಷ್ಮಿಯನ್ನು ಅಥವಾ ಶ್ರೀಮಾತಾರನ್ನು ಎಚ್ಚರಿಸಲಾಗುತ್ತದೆ. ತವ ಅಂದರೆ ನಿನ್ನ, ಸುಪ್ರಭಾತಂ ಶುಭೋದಯವಾಗಲಿ, ಅರವಿಂದ ಲೋಚನೆ ಅಂದರೆ ಕಮಲದಂತಹ ಕಣ್ಣುಗಳನ್ನು ಹೊಂದಿರುವವಳೇ, ಭವತು ಆಗಲಿ ಎಂದರ್ಥ. ಪ್ರಸನ್ನ ಮುಖ ಚಂದ್ರಮಂಡಲೇ ಚಂದ್ರನಂತಹ ಪ್ರಕಾಶಮಾನವಾದ ಮುಖವನ್ನು ಉಳ್ಳವಳೇ ಎಂದು ಅರ್ಥ. ವಿಧಿಶಂಕರೇಂದ್ರ ವಿನಿಧಾಪಿ ಅಂದರೆ ಬ್ರಹ್ಮ, ಶಿವ ಮತ್ತು ಇಂದ್ರ ಮುಂತಾದ ದೇವತೆಗಳ ಪತ್ನಿಯರು ಎಂದರ್ಥ. ಅರ್ಚಿತೆ ಅಂದರೆ ಈ ಎಲ್ಲ ದೇವತೆಗಳ ಪತ್ನಿಯರು ಅಥವಾ ದೇವರ ಪತ್ನಿಯರು ಅರ್ಚನೆ ಅಂದರೆ ಪೂಜೆಯನ್ನು ಮಾಡುವಂತಹ ದೇವಿ ನೀನು ಎಂದರ್ಥ. ವೃಷ ಶೈಲೇಂದ್ರ ನಾಥೆ ಈ ವೃಷಶೈಲೇಂದ್ರನಾಥೆ ಅಥವಾ ವೃಷಶೈಲೇಂದ್ರನಾಥ ದೈತ್ಯೆ ಎಂದರೆ ಇಲ್ಲಿ ವೃಷಶೈಲ ಎಂತಂದರೆ ವೆಂಕಟಗಿರಿ ಅಥವಾ ತಿರುಮಲೆಯ ಬೆಟ್ಟ ಎಂದು ಅರ್ಥ. ಶೈಲೆ ಎಂದರೆ ಪರ್ವತ ಅಂತಾನೆ ಅರ್ಥ. ನಾಥ ಎಂದರೆ ಒಡೆಯ. ಅಲ್ಲಿಗೆ ವೃಷಶೈಲನಾಥ ಎಂದರೆ ತಿರುಮಲೆಯ ಬೆಟ್ಟದಲ್ಲಿ ವಾಸಿಸಿರುವಂತಹ ವೆಂಕಟೇಶ್ವರನ ಪ್ರಿಯತಮೆ. ಆಕೆಯನ್ನು ನಾವು ಎಚ್ಚರಿಸ್ತಾ ಇದ್ದೇವೆ. ದಯಾನಿಧಿ ಎಂದರೆ ಕರುಣೆಯ ನಿಧಿ ಎಂದರ್ಥ. ಅಂದರೆ ನಿನ್ನ ಶುಭೋದಯವಾಗಲಿ ತಾಯಿ, ಕಮಲದಂತಹ ಕಣ್ಣುಗಳನ್ನು ಉಳ್ಳವಳೇ, ಚಂದ್ರನಂತಹ ಪ್ರಕಾಶಮಾನವಾದ ಮುಖವನ್ನು ಉಳ್ಳವಳೇ, ಆ ನಗೆಯನ್ನು ಬೀರುವವಳೇ, ಸಂತೋಷದಿಂದ ಇರುವವಳೇ, ಮಹಾನ್ ದೇವಾನುದೇವತೆಗಳಿಂದಲೇ ಅರ್ಚಿಸಲು ಅಥವಾ ಪೂಜೆಗೆ ಒಳಗಾಗುವಂಥವಳೇ, ಧರ್ಮ, ದಯೆ, ಸತ್ಯ ಮುಂತಾದ ಒಳ್ಳೆಯ ಅಂಶಗಳಿಂದ ಕೂಡಿರುವಂತಹ ವೃಷಭ ಶೈಲ ಅಂದರೆ ಆ ಒಂದು ತಿರುಮಲೆಯ ಬೆಟ್ಟದ ಮೇಲೆ ವಾಸಿಸಿರುವಂತಹ ಆ ವೆಂಕಟೇಶ್ವರನ ಪತ್ನಿಯೇ, ನಿನಗೆ ಶುಭೋದಯವಾಗಲಿ ಅಂತ ನಾವು ಇಲ್ಲಿ ಶ್ರೀ ಲಕ್ಷ್ಮಿಯನ್ನು ಎಚ್ಚರಿಸ್ತೇವೆ. ಇಲ್ಲಿ ನಾವು ಒಂದು ವಿಚಾರವನ್ನು ಯೋಚಿಸಬೇಕು ಮತ್ತು ತಿಳ್ಕೋಬೇಕು. ಏನಂತಂದರೆ ಎಲ್ಲೂ ಕೂಡ ನಾವು ಪತ್ನಿ ಸಮೇತರಾಗಿ ನಾವು ಭಗವಂತನನ್ನು ಅಥವಾ ದೇವರನ್ನು ಯಾವಾಗಲೂ ಕರೆಯೋದು. ಎಕ್ಸಾಂಪಲ್ ಅಂತಂದರೆ ಸೀತಾರಾಮ, ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಪಾರ್ವತಿ ಪರಮೇಶ್ವರ, ಈ ಥರ ಸರಸ್ವತಿ ಬ್ರಹ್ಮ. ಹೀಗೆ ನಾವು ಮೊದಲು ದೇವಿಯ ಹೆಸರನ್ನು ಹೇಳಿ ನಂತರದಲ್ಲಿ ಆ ದೇವರ ಹೆಸರನ್ನು ಹೇಳ್ತೀವಿ. ಅಲ್ಲಿಗೆ ಪ್ರಾಮುಖ್ಯತೆ ಇಬ್ಬರಿಗೂ ಕೊಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾವು ವೆಂಕಟೇಶ್ವರನ್ನ ಎಚ್ಚರಿಸಬೇಕಾದ್ರೆ ಮೊದಲು ಅವನ ವಕ್ಷಸ್ಥಳದಲ್ಲಿ ವಾಸಿಸುತ್ತಿರುವಂತಹ ಲಕ್ಷ್ಮಿಯನ್ನು ಸಹ ನಾವು ಎಚ್ಚರಿಸಬೇಕು. ಆಗ ಭಗವಂತ ಪ್ರಸನ್ನನಾಗ್ತಾನೆ ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಮೊನ್ನೆ ತಾನೇ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ವಿ. ಬರೀ ಲಕ್ಷ್ಮಿಯನ್ನಲ್ಲ, ಆವಾಗ ನಾವು ವಿಷ್ಣುವನ್ನು ಸಹ ಪೂಜಿಸಬೇಕು. ಆಗಲೇ ಆಕೆಯೂ ಪ್ರಸನ್ನಳಾಗೋದು, ಅವನೂ ಪ್ರಸನ್ನನಾಗೋದು. ಹಾಗಾಗಿ ನಾವು ಇಬ್ಬರಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು. ಇವತ್ತಿನ ಪ್ರಸ್ತುತ ಕಾಲಮಾನದಲ್ಲಿ ನಾವು ಬೇರೆ ಬೇರೆ ಅನ್ನೋ ಒಂದು ಆಲೋಚನೆಗಳನ್ನ ತುಂಬ ಹೊಂದಿದ್ದೇವೆ. ಒಂದು ದಾಂಪತ್ಯ ಜೀವನದಲ್ಲಿ ಗಂಡು ಹೆಣ್ಣು
ಅವರಿಬ್ಬರು ಒಂದಾಗಿ ಮುಂದೆ ಸಾಗಬೇಕು ಅಂತ ಹೇಳೋದನ್ನು ನಾವು ಈ ಒಂದು ಶ್ಲೋಕದಲ್ಲೂ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅದನ್ನು ನಮ್ಮ ಸುಪ್ರಭಾತದಲ್ಲೂ ಅದೇ ಹೇಳಿದೆ. ಮತ್ತು ನಾವು ಮದುವೆ ಆಗಬೇಕಾದ್ರೂ ಸಹ ಗಂಡು ಹೆಣ್ಣನ್ನು ಶಿವ ಪಾರ್ವತಿ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಹೀಗೆ ನೋಡೋದು, ಹೀಗೆ ಅವರನ್ನು ನಾವು ಆವತ್ತು ಒಂದು ದಿನ ಏನು ನೋಡ್ತೀವಿ ಅದು ಒಂದೇ ಸಾಲದು. ಪ್ರತಿನಿತ್ಯ ಹಾಗೆ ಒಬ್ಬರನ್ನೊಬ್ಬರನ್ನ ನೋಡಿಕೊಂಡ್ರೆ ನಾವು ಸಹ ಆ ಭಗವಂತ ಹೇಗೆ, ಶಿವ ಹೇಗೆ ಪಾರ್ವತಿಗೆ ತನ್ನ ಒಂದು ದೇಹದ ಅರ್ಧ ಭಾಗವನ್ನು ಕೊಟ್ಟು ಅರ್ಧನಾರೀಶ್ವರ ಆಗ್ತಾನೆ, ಆ ತತ್ವವನ್ನು ಅರ್ಥ ಮಾಡಿಕೊಂಡ್ರೆ ನಾವು ಇವತ್ತಿನ ಸುಮಾರಷ್ಟು ಡಿವೋರ್ಸ್ ಕೇಸಸ್ ಆಗಲಿ ಅಥವಾ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಆಗಲಿ ಕಡಿಮೆ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನಮ್ಮ ಸನಾತನ ಧರ್ಮ ಎಷ್ಟು ಚೆನ್ನಾಗಿ ನಮಗೆ ಯು ಕ್ಯಾನ್ ಸೇ ಈಕ್ವಾಲಿಟಿ ಇನ್ ಟುಡೇಸ್ ಇದು ಪ್ರಸ್ತುತ ಕಾಲಮಾನ ಅನ್ಕೋತೀನಿ. ಆದರೆ ಹೌ ಈಕ್ವಲ್, ವೈ ಆರ್ ಯು ಫೈಟಿಂಗ್ ಫಾರ್ ದ್ಯಾಟ್ ಈಕ್ವಾಲಿಟಿ? ಎಲ್ಲೋ ಒಂದು ಕಡೆ ನಾವು ಈಕ್ವಲ್ ಆಗಬೇಕು ಅನ್ನೋ ಒಂದು ಭರದಲ್ಲಿ ವಿ ಆರ್ ಲೂಸಿಂಗ್ ದಟ್ ಫೆಮಿನಿಟಿ ಆ್ಯಸ್ ವೆಲ್ ಆಸ್ ದಿ ಮ್ಯಾಸ್ಕ್ಯುಲಾನಿಟಿ. ವೇರ್ ಯು ಹ್ಯಾವ್ ಟು ಡ್ರಾ ದಿ ಲೈನ್ ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಜೀವನ ತುಂಬ ಸುಂದರವಾಗಿರುತ್ತೆ ಅಂತ ಅನಿಸುತ್ತೆ. ಧನ್ಯವಾದಗಳು. ಮತ್ತೆ ಮುಂದಿನ ಎಪಿಸೋಡಲ್ಲಿ ಭೇಟಿಯಾಗೋಣ.